ಚಿತ್ರದುರ್ಗ ಜಿಲ್ಲೆಯ ಕಾಡುಗೊಲ್ಲ ಸಮಾಜದ ಪ್ರಭಾವಿ ನಾಯಕರಾದ ಗಂಜಿಗಟ್ಟೆ ಶಿವಣ್ಣ ಅವರನ್ನು ಗ್ಯಾರಂಟಿ ಭಾಗ್ಯಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸುವಂತೆ ಒತ್ತಾಯಿಸಿ ಕಾಡುಗೊಲ್ಲ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡ ಬಸವರಾಜಪ್ಪರವರು ಕಾಡುಗೊಲ್ಲ ಸಮುದಾಯದ ಗಂಜಿಗಟ್ಟೆ ಶಿವಣ್ಣ ಅವರು ಜಿಲ್ಲೆಯ ಪ್ರಭಾವಿ ನಾಯಕರಾಗಿದ್ದು ಸತತ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಶ್ರಮಿಸಿದ್ದಾರೆ. ಜಿಲ್ಲೆಯಾದ್ಯಂತ ಕಾಡುಗೊಲ್ಲ ಸಮಾಜ ಚುನಾವಣೆ ವೇಳೆ ನಿರ್ಣಾಯಕ ಪಾತ್ರ ವಹಿಸಲಿದ್ದು ಇವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿದರೆ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗಲಿದೆ. ಹೀಗಾಗಿ ರಾಜ್ಯದ ಗ್ಯಾರಂಟಿ ಭಾಗ್ಯಗಳ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ ಅವರು ಶಿವಣ್ಣ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸುವಂತೆ ಒತ್ತಾಯಿಸಿದರು. ನಾವೆಲ್ಲರೂ ಸೇರ್ಕೊಂಡು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ರಚನೆಯನ್ನು ಮಾಡ್ತಾ ಇದೆ. ಹಾಗಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಆರ್ ಶಿವಣ್ಣ ಗಂಜಿಗಟ್ಟಿ ಇವರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಒತ್ತಾಯ. ಯಾಕೆ ಅಂತ ಹೇಳಿದ್ರೆ, ಕಳೆದ 22 ವರ್ಷಗಳಿಂದಲೂ ಸಹ ಒಬ್ಬ ಸಂಘಟಕನಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವಿರತವಾಗಿ ದುಡಿದಿರ್ತಕ್ಕಂಥವನು ಶ್ರೀಯುತ ಗಂಜಿಗಟ್ಟಿ ಶಿವಣ್ಣನವರು ಮೊನ್ನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹ ಅವರು ಪಕ್ಷಕ್ಕೆ ಅವರ ಅಮೂಲ್ಯವಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಸರ್ಕಾರ ನಮ್ಮ ಕಾಡುಗೊಲ್ಲರನ್ನು ಇಲ್ಲಿ ಅವರಿಗೆ ಉತ್ತೇಜನವನ್ನು ನೀಡ್ತಾ ಇಲ್ಲ, ಕಡೆಗಣಿಸ್ತಾ ಇದೆ. ಹಾಗಾಗಿ ಕಾಡುಗೊಲ್ಲರ ವತಿಯಿಂದ ಈ ಒಂದು ಗ್ಯಾರಂಟಿ ಅನುಷ್ಠಾನ ಯೋಜನಾ ಸಮಿತಿಗೆ ಅಧ್ಯಕ್ಷರನ್ನಾಗಿ ಶ್ರೀ ಆರ್ ಶಿವಣ್ಣ ಗಂಜಿಗಟ್ಟಿ ಇವರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಇವರ ಬಗ್ಗೆ ನಮ್ಮ ಚಿತ್ರದುರ್ಗದ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ವೀರೇಂದ್ರ ಪಪ್ಪೆಯವರು ಸಹ ಶಿಫಾರಸನ್ನು ಮಾಡಿದ್ದಾರೆ. ಜಿಲ್ಲೆಯ ಬಹುತೇಕ ಎಲ್ಲ ಕಾಂಗ್ರೆಸ್ ಮುಖಂಡರು ಇವರ ಹೆಸರನ್ನು ಶಿಫಾರಸು ಮಾಡಿದ್ದಾರೆ. ಹೊಸದುರ್ಗದ ನಮ್ಮ ಬಿ.ಜಿ. ಗೋವಿಂದಪ್ಪನವರು ಸಹ ಈ ಶಿವಣ್ಣನವರ ಬಗ್ಗೆ ಶಿಫಾರಸು ಪತ್ರವನ್ನು ನೀಡಿದ್ದಾರೆ. ಹಾಗಾಗಿ ಮೇಲೆ ಆರ್ಥಿಕವಾಗಿ ಉನ್ನತ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಕೊಡುವುದಕ್ಕಿಂತ ಬದಲಾಗಿ ನಮ್ಮ ಗಂಜಿಗಟ್ಟೆ ಶಿವಣ್ಣ ಕಾಡುಗೊಲ್ಲರ ಸಮಾಜದಲ್ಲಿ ಒಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಿರತಕ್ಕಂಥವನು, ಚಿತ್ರದುರ್ಗದ ಸಮೀಪದಲ್ಲಿ ಬರ್ತಕ್ಕಂತಹ ಗಂಜಿಗಟ್ಟೆ ಗ್ರಾಮದವನಾಗಿದ್ದು ಈತ ಶಿಕ್ಷಕನಾಗಿ BCM ಇಲಾಖೆಯ ನಿಲಯ ಪಾಲಕರಾಗಿ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ತನ್ನನ್ನು ಸಕ್ರಿಯವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ತೊಡಗಿಸಿಕೊಂಡು ಅವಿರತವಾಗಿ ಸುಮಾರು 22 ವರ್ಷಗಳ ಕಾಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸಂಘಟನಾಕಾರನಾಗಿ ಸೇವೆಯನ್ನು ಸಲ್ಲಿಸಿರೋದ್ರಿಂದ ನಾವು ಅವರಿಗೆ ಈ ಒಂದು ಚಿತ್ರದುರ್ಗ ಜಿಲ್ಲೆಯ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲೇಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ವಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 3.5ರಿಂದ 4 ಲಕ್ಷದಷ್ಟು ನಾವು ಕಾಡುಗೊಲ್ಲರಿದ್ದೀವಿ. ಸುಮಾರು 3.5ರಿಂದ 4 ಲಕ್ಷದಷ್ಟು ಕಾಡುಗೊಲ್ಲರಿದ್ವಿ. ಹಾಗಾಗಿ ಅವರ ಪ್ರತಿನಿಧಿಯಾಗಿ ಅವನು ಅರ್ಜಿಯನ್ನು ಕೊಟ್ಟಿರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಈಗ ನಮ್ಮ ಗಂಜಿಗಟ್ಟಿ ಆರ್ ಶಿವಣ್ಣ. ಇವರನ್ನು ಆಯ್ಕೆ ಮಾಡೋದ್ರಿಂದ ಪಕ್ಷಕ್ಕೂ ಸಹ ಮುಂದೆ ಅವರ ಒಂದು ಬೆಂಬಲ ಸಿಗ್ತದೆ. ನಾವೆಲ್ಲರೂ ಸಹ ಅವರಿಂದಿದ್ದು ಕೆಲಸಗಳನ್ನು ಮಾಡ್ತೀವಿ. ಆಮೇಲೆ ಅದರ ಜೊತೆಗೆ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲ ಈ ನಮ್ಮ ಗೊಲ್ಲರ ಸಂಘದವರು ಸಹ ಶಿಫಾರಸು ಪತ್ರವನ್ನು ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಈ ಒಂದು ಗೊಲ್ಲ ಸಂಘದ ನಿರ್ದೇಶಕನಾಗಿ ಸದಸ್ಯನಾಗಿ ಆ ಸಂಘಟನೆಯಲ್ಲಿ ನಮ್ಮ ಆರ್ ಶಿವಣ್ಣ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಾವು ಶ್ಲಾಘನೆಯನ್ನು ಮಾಡ್ತಕ್ಕಂತಹ ವಿಚಾರ. ಆದ್ದರಿಂದಾಗಿ ಸನ್ಮಾನ್ಯ ರೇವಣ್ಣರಲ್ಲಿ, ಯಾಕಂದರೆ ಈ ಒಂದು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷರವರು ಎಚ್.ಎಂ. ರೇವಣ್ಣನವರು, ಅವರಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ನೀವು ಚಿತ್ರದುರ್ಗ ಜಿಲ್ಲೆಗೆ ನಮ್ಮ ಆರ್ ಶಿವಣ್ಣ ಗಂಜಿಗಟ್ಟಿ ಇವರನ್ನು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲೇಬೇಕು ಎಂಬತಕ್ಕಂಥದ್ದು ನಮ್ಮೆಲ್ಲ ಕಾಡುಗೊಲ್ಲರ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಒತ್ತಾಯ ಆಗಿದೆ. ದಯವಿಟ್ಟು ನಮ್ಮ ಮನವಿಯನ್ನು ಪರಿಗಣಿಸಬೇಕು ಅಂತೇಳಿ ನಾವು ಅವರಲ್ಲಿ ಕೇಳ್ಕೊಳ್ತೇವೆ.